ಅಕ್ಷರ ಫೌಂಡೇಶನ್ ರಚಿಸಿದ ಸ್ಥಾನ ಬೆಲೆ ವಿಷಯ ಸಂಬಂಧಿತ ವಿಡಿಯೋಗೆ ಸ್ವಾಗತ. ಈ ಮುಖ್ಯವಾದ ಪರಿಕಲ್ಪನೆಯನ್ನು ಬೋಧಿಸಲು ಅಕ್ಷರ ಫೌಂಡೇಶನ್ನ ಗಣಿತ ಕಿಟ್ಟಿನಲ್ಲಿ ಬೇಸ್ 10ರ ಬ್ಲಾಕ್ಗಳು, ಸ್ಥಾನ ಬೆಲೆ ಸೂಚಿ, ಸ್ಥಾನ ಬೆಲೆ ಪಟ್ಟಿಗಳು, ಅಬ್ಯಾಕಸ್ ಮತ್ತು ಆಟಿಕೆ ಹಣ ಇದೆ. ಮಕ್ಕಳು ಎಣಿಸುವುದನ್ನು ಕಲಿತ ಮೇಲೆ ಅವರು ಪ್ರಮಾಣಗಳಿಗೆ ಸಂಖ್ಯೆಗಳನ್ನು ಹೊಂದಿಸುವುದನ್ನು ತಿಳಿಯುತ್ತಾರೆ. ಉದಾಹರಣೆಗೆ, ಯಾವುದೇ 7 ವಸ್ತುಗಳು ಕೇವಲ ಸಂಖ್ಯೆ 7ಅನ್ನೇ ಮಾತ್ರ ಸೂಚಿಸುತ್ತದೆ. ಅಂತೆಯೇ ಅಂಕಿಗಳನ್ನು ಬಳಸಿ ದೊಡ್ಡ ಸಂಖ್ಯೆಗಳನ್ನು ಹೇಗೆ ಪ್ರತಿನಿಧಿಸಬೇಕೆಂಬುದು ತಿಳಿಯುವ ಅವಶ್ಯಕತೆ ಇದೆ. ಆ ಸಂಖ್ಯೆಗಳು 0ಯಿಂದ 9ರವರೆಗೆ. ಇದಕ್ಕಾಗಿ ಬೇಸ್ 10ರ ಸಂಖ್ಯಾ ಪದ್ಧತಿಯಲ್ಲಿ ಅಂಕಿಗಳಿಗೆ ಅವುಗಳ ಸ್ಥಾನಗಳನ್ನು ನೀಡಲಾಗಿದೆ. ಉದಾಹರಣೆಗೆ, ಸಂಖ್ಯೆ 74 47ಕ್ಕಿಂತ ಹೇಗೆ ಭಿನ್ನವಾಗಿದೆ? ಅದು ಅಂಕಿಯ ಸ್ಥಾನದಲ್ಲಿ ವ್ಯತ್ಯಾಸ ಇರುವುದರಿಂದ. ಮಕ್ಕಳಿಗೆ ಬೇಸ್ 10ರ ಬ್ಲಾಕ್ಗಳನ್ನು ತೋರಿಸಿ ಅವುಗಳನ್ನು ಹತ್ತುಗಳಾಗಿ ಗುಂಪುಗೊಳಿಸುವ ನಿಯಮವನ್ನು ಪರಿಚಯಿಸುವುದು. ಹಳದಿ ಕ್ಯೂಬ್ಗಳು ಬಿಡಿಗಳನ್ನು ಪ್ರತಿನಿಧಿಸುತ್ತವೆ, ನೀಲಿ ರಾಡ್ಗಳು ಹತ್ತುಗಳನ್ನು, ಹಸಿರು ಪ್ಲೇಟ್ಗಳು 100ಗಳನ್ನು ಮತ್ತು ಕೆಂಪು ಕ್ಯೂಬ್ 1000ವನ್ನು ಪ್ರತಿನಿಧಿಸುತ್ತದೆ. 17 ಹಳದಿ ಕ್ಯೂಬ್ಗಳನ್ನು ಎಣಿಸಿ ತೆಗೆದುಕೊಳ್ಳಲು ತಿಳಿಸಿ. ನೀಲಿ ರಾಡ್ನ ಕೆಳಗೆ 10 ಹಳದಿ ಬಿಡಿಗಳನ್ನು ಇಟ್ಟು ಅವು ಸಮನಾಗಿವೆಯೇ ಎಂದು ಗಮನಿಸುವುದು. ಈಗ 10 ಬಿಡಿಗಳನ್ನು ಒಂದು ನೀಲಿ ರಾಡ್ನಿಂದ ಬದಲಿಸಬಹುದು. 17ಅನ್ನು ಒಂದು ಹತ್ತು 7 ಬಿಡಿಗಳು ಎಂದು ಹೇಳುವುದು. ನಾವು 10ಅನ್ನು ಪುನರ್ಗುಂಪುಗೊಳಿಸಿದ್ದೇವೆ, ಆದರೆ ಆ ಸಂಖ್ಯೆಯ ಬೆಲೆ ಬದಲಾಗಿಲ್ಲ. ಸ್ಥಾನ ಬೆಲೆ ಸೂಚಿಯನ್ನು ತೋರಿಸಿ ಮತ್ತು 10ರ ಸ್ಥಾನದಲ್ಲಿ ಒಂದು ನೀಲಿ ರಾಡನ್ನು ಹಾಗೂ ಬಿಡಿ ಸ್ಥಾನದಲ್ಲಿ 7 ಬಿಡಿಯನ್ನು ಇಡುವುದು. ಕೆಲವು ಸಂಖ್ಯೆಗಳನ್ನು ಕಪ್ಪು ಹಲಗೆಯ ಮೇಲೆ ಬರೆದು ಮಕ್ಕಳಿಗೆ ಕ್ಯೂಬ್ಗಳನ್ನು ಹಾಗೂ ರಾಡ್ಗಳನ್ನು ನೀಡುವುದು. ಸ್ಥಾನ ಬೆಲೆ ಸೂಚಿಯ ಮೇಲೆ ಹತ್ತುಗಳಾಗಿ ಗುಂಪು ಮಾಡಲು ತಿಳಿಸುವುದು. ಬಿಡಿ ಸ್ಥಾನದಲ್ಲಿ ಬಿಡಿಗಳನ್ನು, 10ರ ಸ್ಥಾನದಲ್ಲಿ 10ರ ರಾಡ್ಗಳನ್ನು ಇಡುವಂತೆ ತಿಳಿಸುವುದು. 23 ಉದಾಹರಣೆಗೆ 2 ಹತ್ತುಗಳು ಹಾಗೂ 3 ಬಿಡಿಗಳು. ನೆನಪಿರಲಿ, ಸ್ಥಾನ ಬೆಲೆ ಸೂಚಿಯಲ್ಲಿ ಬಲಗಡೆ ಬಿಡಿಗಳ ಸ್ಥಾನ. ಇಲ್ಲಿ ಗರಿಷ್ಠ 9 ಬಿಡಿಗಳನ್ನು ಇಡಬಹುದು. ಬಿಡಿ ಸ್ಥಾನದ ಎಡಕ್ಕೆ 10ರ ಸ್ಥಾನ. ಇಲ್ಲಿ ಗರಿಷ್ಠ 9 ಹತ್ತುಗಳನ್ನು ಇಡಬಹುದೆಂದು ನೆನಪಿಸುವುದು. ಮಕ್ಕಳಿಗೆ 56 ಮತ್ತು 78ಅನ್ನು ಸ್ಥಾನ ಬೆಲೆ ಸೂಚಿಯ ಮೇಲೆ ಕೂಡುವಂತೆ ತಿಳಿಸುವುದು. 6 ಬಿಡಿಗಳು ಮತ್ತು 8 ಬಿಡಿಗಳನ್ನು ಕೂಡಿದಾಗ 1 ಹತ್ತು 4 ಬಿಡಿಗಳಾಗುತ್ತವೆ. 5 ಹತ್ತು 7 ಹತ್ತು ಮತ್ತು 1 ಹತ್ತು ಕೂಡಿದಾಗ 13 ಹತ್ತುಗಳಾಗುತ್ತವೆ. ಹಾಗಾಗಿ ನಾವು 10 ನೀಲಿ ರಾಡ್ಗಳನ್ನು 100ರ ಒಂದು ಪ್ಲೇಟ್ನಿಂದ ಬದಲಿಸಿ ಎಡಕ್ಕೆ 100ರ ಸ್ಥಾನಕ್ಕೆ ಸೇರಿಸುತ್ತೇವೆ. 56 ಮತ್ತು 78ಅನ್ನು ಕೂಡಿದಾಗ 1 100ರ ಪ್ಲೇಟ್, 3 10ರ ರಾಡ್ಗಳು ಮತ್ತು 4 ಬಿಡಿ ಕ್ಯೂಬ್ಗಳು ದೊರೆಯುತ್ತವೆ. ಬೇಸ್ 10ರ ಬ್ಲಾಕ್ಗಳನ್ನು ಬಳಸಿ 0 ಹೊಂದಿದ ಸಂಖ್ಯೆಗಳನ್ನು ಹೇಗೆ ಪ್ರತಿನಿಧಿಸುವುದೆಂದು ತೋರಿಸುವುದು. ಉದಾಹರಣೆಗೆ, 401ರಲ್ಲಿ 10ರ ಸ್ಥಾನದಲ್ಲಿ 0 ಇರುವುದನ್ನು ಗಮನಿಸಿ. ಅಭ್ಯಾಸಕ್ಕಾಗಿ ಮಕ್ಕಳು ಇನ್ನಷ್ಟು ಉದಾಹರಣೆಗಳನ್ನು ಪ್ರಯತ್ನಿಸಲಿ. ಈಗ 4 ಅಂಕಿಯ ಸಂಖ್ಯೆಗಳನ್ನು ನೋಡೋಣ. ಗಣಿತ ಕಿಟ್ನಲ್ಲಿನ ಕೆಂಪು ಕ್ಯೂಬ್ 1000ವನ್ನು ಪ್ರತಿನಿಧಿಸುತ್ತವೆ. ಇಲ್ಲಿ 1000ದ ಸ್ಥಾನವು 100ರ ಸ್ಥಾನದ ಎಡಗಡೆ ಇದೆ. ಬೇಸ್ 10ರ ಬ್ಲಾಕ್ಗಳನ್ನು ಬಳಸಿ 4 ಅಂಕಿ ಸಂಖ್ಯೆಗಳನ್ನು ಹೇಗೆ ಪ್ರತಿನಿಧಿಸುವುದೆಂದು ತೋರಿಸುವುದು. ಉದಾಹರಣೆಗೆ, 1426 ಎಂದರೆ 1 ಕೆಂಪು ಕ್ಯೂಬ್, 4 ಹಸಿರು ಪ್ಲೇಟ್ಗಳು, 2 ನೀಲಿ ರಾಡ್, 6 ಹಳದಿ ಕ್ಯೂಬ್ಗಳು. ಈ ಪರಿಕಲ್ಪನೆಯನ್ನು ಪುನರ್ಬಲನಗೊಳಿಸಲು ಒಂದಿಷ್ಟು ಬಿಡಿ ಕ್ಯೂಬ್ಗಳನ್ನು, ರಾಡ್ಗಳನ್ನು, ಪ್ಲೇಟ್ಗಳನ್ನು ಮತ್ತು 1000ದ ಕ್ಯೂಬ್ಗಳನ್ನು ನೀಡುವುದು. ಅವುಗಳನ್ನು ಸ್ಥಾನ ಬೆಲೆ ಸೂಚಿಯ ಮೇಲಿರಿಸಿ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಮಕ್ಕಳಿಗೆ ತಿಳಿಸುವುದು. ನಾವು ಬಟ್ಟೆಯನ್ನು ಕೊಂಡುಕೊಳ್ಳಲು ಅಂಗಡಿಯವನಿಗೆ 1415 ರೂಪಾಯಿಗಳನ್ನು ನೀಡಬೇಕಿದ್ದಲ್ಲಿ ಹಣವನ್ನು 1 ರೂಪಾಯಿಯ ನೋಟುಗಳಾಗಿ ತೆಗೆದುಕೊಂಡು ಹೋಗುವುದು ಸರಿಯಲ್ಲ. ಬದಲಿಗೆ ಅವುಗಳನ್ನು 10ರ ಗುಂಪುಗೊಳಿಸಿದರೆ ಸುಲಭವಾಗುತ್ತದೆ. 1 ರೂಪಾಯಿಯ 10 ನೋಟುಗಳು 10 ರೂಪಾಯಿಗೆ ಸಮ. 10ರ 10 ನೋಟುಗಳು 100 ರೂಪಾಯಿಗೆ ಸಮವಾಗಿದೆ ಮತ್ತು 100ರ 10 ನೋಟುಗಳು 1000 ರೂಪಾಯಿಗೆ ಸಮವಾಗಿದೆ. ಅಂಗಡಿಯವನಿಗೆ 1000ದ್ದು 1 ನೋಟು, 100ರ 4 ನೋಟುಗಳು, 10ರ 1 ನೋಟು ಮತ್ತು 1ರ 5 ನೋಟುಗಳನ್ನು ನೀಡುವುದು ತುಂಬಾ ಸಹಕಾರಿ.
ಆಟಿಕೆ ಹಣ ಬಳಸಿ ಮಕ್ಕಳು ವೇಗವಾಗಿ ಕಲಿಯುತ್ತಾರೆ. ಈಗ ಕೆಲವು 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳನ್ನು ಕೊಟ್ಟು ಕಪ್ಪು ಹಲಗೆಯ ಮೇಲೆ ವಿವಿಧ ಮೊತ್ತಗಳನ್ನು ಬರೆಯಿರಿ. ಬರೆದ ಮೊತ್ತಗಳಿಗೆ ಸರಿಯಾಗಿ ಹೊಂದಿಸಲು ಹಾಗೂ ಸ್ಥಾನ ಬೆಲೆ ಸೂಚಿಯ ಮೇಲೆ ಸೂಕ್ತ ಸ್ಥಾನದಲ್ಲಿ ನೋಟುಗಳನ್ನು ಇಡುವಂತೆ ಮಕ್ಕಳಿಗೆ ತಿಳಿಸುವುದು. ಗಣಿತ ಕಿಟ್ನಿಂದ 5 ಅಂಕಿ ಸಂಖ್ಯೆ ಪ್ರತಿನಿಧಿಸಲು ಸಹಾಯಕವಾಗುವ ಅಬ್ಯಾಕಸ್ ಅನ್ನು ಪರಿಚಯಿಸಿ. ಹಳದಿ ಸುರುಳಿಗಳು ಬಿಡಿಗಳನ್ನು ಪ್ರತಿನಿಧಿಸುತ್ತವೆ. ನೀಲಿ ಸುರುಳಿಗಳು 10ಗಳನ್ನು, ಹಸಿರು ಸುರುಳಿಗಳು 100ಗಳನ್ನು, ಕೆಂಪು ಸುರುಳಿಗಳು 1000ಗಳನ್ನು ಮತ್ತು ಬಿಳಿ ಸುರುಳಿಗಳು 10,000ವನ್ನು ಪ್ರತಿನಿಧಿಸುತ್ತವೆ. ಮಕ್ಕಳಿಗೆ ತಿಳಿಸಿ, ಪ್ರತಿ ರಾಡ್ನಲ್ಲಿ ಕೇವಲ 9 ಸುರುಳಿಗಳು ಮಾತ್ರ ಹಿಡಿಯುತ್ತವೆ. ಒಬ್ಬ ವಿದ್ಯಾರ್ಥಿಯು ರಾಡ್ನಲ್ಲಿ 7 ಸುರುಳಿಗಳನ್ನು ಜೋಡಿಸಿದ್ದು ಅದಕ್ಕೆ 6 ಸುರುಳಿಗಳನ್ನು ಕೂಡಬೇಕಾದರೆ 9ಕ್ಕಿಂತ ಹೆಚ್ಚಿನ ಸುರುಳಿಗಳಿಗೆ ಹೆಚ್ಚುವರಿ ರಾಡನ್ನು ಬಳಸಬೇಕಾಗುತ್ತದೆ. 13 ಹಳದಿ ಸುರುಳಿಗಳಿಂದ 10 ಸುರುಳಿಗಳನ್ನು ಒಂದು ನೀಲಿ ಸುರುಳಿಗೆ ಬದಲಿಸುವುದು. ಈಗ 10ರ ಸ್ಥಾನದಲ್ಲಿ ಒಂದು 10, ಬಿಡಿಯ ಸ್ಥಾನದಲ್ಲಿ 3 ಇದ್ದು 13ಅನ್ನು ಪ್ರತಿನಿಧಿಸುತ್ತದೆ. ಈ ಪ್ರತಿಕ್ರಿಯೆಯನ್ನು ಇತರ ಸ್ಥಾನಗಳಲ್ಲಿಯೂ ಮುಂದುವರಿಸುವುದು. 10 ನೀಲಿ ಸುರುಳಿಗಳನ್ನು 100ಅನ್ನು ಪ್ರತಿನಿಧಿಸುವ ಒಂದು ಹಸಿರು ಸುರುಳಿಯಿಂದ ಬದಲಿಸಬಹುದು. 10 ಹಸಿರು ಸುರುಳಿಗಳನ್ನು 1000ವನ್ನು ಪ್ರತಿನಿಧಿಸುವ ಒಂದು ಕೆಂಪು ಸುರುಳಿಯಿಂದ ಬದಲಿಸಬಹುದು. 10 ಕೆಂಪು ಸುರುಳಿಗಳನ್ನು 10,000ವನ್ನು ಪ್ರತಿನಿಧಿಸುವ ಒಂದು ಬಿಳಿ ಸುರುಳಿಯಿಂದ ಬದಲಿಸಬಹುದು. ಅಬ್ಯಾಕಸ್ನ ಮೇಲೆ ಸೂಕ್ತ ಬಣ್ಣದ ಸುರುಳಿಗಳನ್ನು ಜೋಡಿಸಿದ ಮೇಲೆ ಪ್ರತಿನಿಧಿಸುವ ಸಂಖ್ಯೆಗಳನ್ನು ಮಕ್ಕಳು ಗಟ್ಟಿಯಾಗಿ ಹೇಳಲಿ. ಉದಾಹರಣೆಗೆ 12,345. ಪರಿಕಲ್ಪನೆಯ ಕಲಿಕೆಯಾದ ಮೇಲೆ ಅದನ್ನು ಚೌಕಳಿ ಹಾಳೆಯಲ್ಲಿ ಮಕ್ಕಳು ಸಾಂಕೇತಿಕವಾಗಿ ಪ್ರತಿನಿಧಿಸುವುದು. ಈಗ ವಿದ್ಯಾರ್ಥಿಗಳು ಯಾವುದೇ ಸಂಖ್ಯೆಯಲ್ಲಿ ಎಷ್ಟು ಬಿಡಿ, 10, 100, 1000 ಮತ್ತು 10,000ಗಳಿವೆ ಎಂಬುದನ್ನು ಆಯಾ ಸ್ಥಾನದಲ್ಲಿ ಬರೆಯುವುದು. ಈಗ ಮಕ್ಕಳು ಸ್ಥಾನಬೆಲೆ ಮತ್ತು ಮುಖಬೆಲೆಯ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ತಯಾರಾಗಿರುತ್ತಾರೆ. ಮಕ್ಕಳಿಗೆ ಬೇಸ್ 10ರ ಬ್ಲಾಕ್ ಅಥವಾ ಆಟಿಕೆ ಹಣ ಬಳಸಿ 1,252 ಈ ಸಂಖ್ಯೆಯನ್ನು ಪ್ರತಿನಿಧಿಸಲು ತಿಳಿಸುವುದು. ಹೆಸರೇ ಸೂಚಿಸುವಂತೆ ಯಾವುದೇ ಅಂಕಿಯ ಮುಖಬೆಲೆಯು ಆ ಅಂಕಿಯೇ ಆಗಿರುವುದು. 2ರ ಮುಖಬೆಲೆಯನ್ನು ಕಂಡುಹಿಡಿಯಲು ಚೌಕಗಳನ್ನು ಅಥವಾ ಒಂದು ರೂಪಾಯಿಯ ನೋಟನ್ನು ಎಣಿಸುವುದು. ಇಲ್ಲಿ 2 ಇರುವುದರಿಂದ ಮುಖಬೆಲೆ 2. ಯಾವುದೇ ಅಂಕಿಯ ಸ್ಥಾನವು ಆ ಅಂಕಿಯ ಸ್ಥಾನ ಬೆಲೆಯನ್ನು ನಿರ್ಧರಿಸುತ್ತದೆ, ಏಕೆಂದರೆ ಸಂಖ್ಯೆಯಲ್ಲಿ ಆ ಸ್ಥಾನವಿರುತ್ತದೆ. ಸ್ಥಾನ ಬೆಲೆಯನ್ನು ಕಂಡುಹಿಡಿಯಲು ಆ ಅಂಕಿಯು ಹೊಂದಿರುವ ಸ್ಥಾನದ ಬೆಲೆಯೊಂದಿಗೆ ಗುಣಿಸಬೇಕು. ಅಂಕಿ 2 ಬಿಡಿ ಸ್ಥಾನದಲ್ಲಿರುವುದರಿಂದ 2ಅನ್ನು 1ರಿಂದ ಗುಣಿಸಿದಾಗ ಸ್ಥಾನ ಬೆಲೆಯು 2 ಆಗುವುದು. 10ರ ಸ್ಥಾನದಲ್ಲಿ 5 ರಾಡ್ಗಳು ಅಥವಾ 5 ನೋಟುಗಳಿವೆ. ಆದ್ದರಿಂದ 5ರ ಮುಖಬೆಲೆ 5 ಮತ್ತು 5ಅನ್ನು 10ರಿಂದ ಗುಣಿಸಿದಾಗ ಸ್ಥಾನ ಬೆಲೆ ಆಗುವುದು 50. 100ರ ಸ್ಥಾನದಲ್ಲಿ 2 ಪ್ಲೇಟ್ಗಳು ಅಥವಾ 2 100ರ ನೋಟುಗಳು ಇರುವುದರಿಂದ ಅದರ ಮುಖಬೆಲೆಯು 2. ಕಾರಣ ಅದು 100ರ ಸ್ಥಾನದಲ್ಲಿದೆ. 2ಅನ್ನು 100ರಿಂದ ಗುಣಿಸಿದಾಗ ಅದರ ಸ್ಥಾನ ಬೆಲೆಯು 200 ಆಗುವುದು. ಅಂಕಿ 2ರ ಮುಖಬೆಲೆಯು ಒಂದೇಯಾಗಿದ್ದರೂ ಬಿಡಿ ಸ್ಥಾನದಲ್ಲಿರುವ 2ರ ಸ್ಥಾನ ಬೆಲೆ ಹಾಗೂ 100ರ ಸ್ಥಾನದಲ್ಲಿರುವ 2ರ ಸ್ಥಾನ ಬೆಲೆಯಲ್ಲಿ ವ್ಯತ್ಯಾಸವಿರುವುದು ಗಮನಿಸಬೇಕು. ಕೊನೆಗೆ 1000ದ ಸ್ಥಾನದಲ್ಲಿ 1 ಇದ್ದು ಅದರ ಮುಖಬೆಲೆ 1 ಮತ್ತು ಅದರ ಸ್ಥಾನ ಬೆಲೆ 1000. ಸೊನ್ನೆಯ ಮಹತ್ವವನ್ನು ವಿವರಿಸೋಣ. ಈಗ ಸಂಖ್ಯೆ 570ರಲ್ಲಿ ಸೊನ್ನೆಯ ಮುಖಬೆಲೆಯು 0ಯೇ ಆಗಿರುತ್ತದೆ. ಇದು ಬಿಡಿ ಸ್ಥಾನದಲ್ಲಿರುವುದರಿಂದ ಇದನ್ನು 1ರಿಂದ ಗುಣಿಸಿದಾಗ ಇದರ ಉತ್ತರ 0ಯೇ ಆಗಿರುತ್ತದೆ. ಸೊನ್ನೆಯ ಸ್ಥಾನ ಬೆಲೆ 0ಯೇ. ಆದರೆ 570ರಲ್ಲಿನ 0ಯನ್ನು ಬರೆಯದಿದ್ದಲ್ಲಿ ಸಂಖ್ಯೆಯು ಕೇವಲ 57 ಆಗುವುದು. ಅದರಲ್ಲಿ 5 10 7 ಬಿಡಿಗಳಿದ್ದು 100ರ ಸ್ಥಾನದಲ್ಲಿ ಯಾವುದೇ ಅಂಕಿ ಇಲ್ಲ. 0ಯು ಸ್ಥಾನವನ್ನು ಹೊಂದಿದಾಗ ಮುಖ್ಯ ಪಾತ್ರ ವಹಿಸುವುದೆಂದು ಮಕ್ಕಳು ನೆನಪಿಟ್ಟುಕೊಳ್ಳಬೇಕು. ಅಭ್ಯಾಸಕ್ಕಾಗಿ ಮಕ್ಕಳಿಗೆ ಅಬ್ಯಾಕಸ್ ಅಥವಾ ಬೇಸ್ 10ರ ಬ್ಲಾಕ್ಗಳಲ್ಲಿ ಇನ್ನಷ್ಟು ಸಂಖ್ಯೆಗಳನ್ನು ಪ್ರತಿನಿಧಿಸಲು ಹಾಗೂ ಪ್ರತಿ ಅಂಕಿಯ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನು ಬರೆಯಲು ತಿಳಿಸುವುದು.
ಈಗ ಮಕ್ಕಳಿಗೆ ಅಂಕಿಗಳ ಸ್ಥಾನಬೆಲೆಯು ಅರ್ಥವಾಗಿರುವುದರಿಂದ ಸ್ಥಾನಬೆಲೆ ಪಟ್ಟಿಗಳನ್ನು ಬಳಸಿ ಸಂಖ್ಯೆಗಳ ವಿಸ್ತರಣಾ ರೂಪ ಬರೆಯುವುದು ಹೇಗೆ ಎಂದು ಉದಾಹರಣೆಯೊಂದಿಗೆ ವಿವರಿಸುವುದು. ಮೊದಲ ಹಂತ, ಸ್ಥಾನಬೆಲೆ ಸೂಚಿಯ ಮೇಲೆ ಬೇಸ್ 10ರ ಬ್ಲಾಕ್ ಅಥವಾ ಆಟಿಕೆ ಹಣ ಬಳಸಿ 3745 ಪ್ರತಿನಿಧಿಸಿ. ಮಕ್ಕಳಿಗೆ ಸ್ಥಾನಬೆಲೆ ಪಟ್ಟಿಗಳನ್ನು ಪರಿಚಯಿಸುವುದು. ಕೆಂಪು ಪಟ್ಟಿಗಳು 1000ವನ್ನು, ಹಸಿರು ಪಟ್ಟಿಗಳು 100ಗಳನ್ನು, ನೀಲಿ ಪಟ್ಟಿಗಳು 10ಗಳನ್ನು ಮತ್ತು ಹಳದಿ ಪಟ್ಟಿಗಳು ಬಿಡಿಗಳನ್ನು ಪ್ರತಿನಿಧಿಸುವುದು. ಎರಡನೇ ಹಂತ, ಸ್ಥಾನಬೆಲೆ ಪಟ್ಟಿಗಳ ಜೋಡಣೆಯನ್ನು ಗರಿಷ್ಠ ಸ್ಥಾನದಿಂದ ಅಥವಾ ಎಡಗಡೆಯ ಕೊನೆ ಅಂಕಿಯಿಂದ ಪ್ರಾರಂಭಿಸುವುದು. 3ರ ಸ್ಥಾನಬೆಲೆಯು 3000. 3ರ ಸ್ಥಾನ ನಾವು ಕಂಡುಹಿಡಿದಿರುವ ಹಾಗೆ ಇಲ್ಲಿ 3000. 3000ವೆಂದು ಬರೆದಿರುವ ಕೆಂಪು ಪಟ್ಟಿಯು ಅಂಕಿ 3ನ್ನು ಪ್ರತಿನಿಧಿಸುವುದು. 100ರ ಸ್ಥಾನದಲ್ಲಿ 7 ಇದೆ. ಅದು 700ಕ್ಕೆ ಸಮನಾಗಿದ್ದು 700 ಬರೆದಿರುವ ಹಸಿರು ಪಟ್ಟಿಯಿಂದ ಪ್ರತಿನಿಧಿಸುವುದು. ಇದನ್ನು ಕೆಂಪು ಪಟ್ಟಿಯ ಕೆಳಗೆ ಇಡುವುದು. 10ರ ಸ್ಥಾನದಲ್ಲಿ 4 ಇದ್ದು 40ಕ್ಕೆ ಸಮನಾಗಿರುವುದು. 40 ಬರೆದಿರುವ ನೀಲಿ ಪಟ್ಟಿಯಿಂದ ಪ್ರತಿನಿಧಿಸಿ. ಇದನ್ನು ಹಸಿರು ಪಟ್ಟಿಯ ಕೆಳಗೆ ಇಡುವುದು. ಕೊನೆಯದಾಗಿ 5ನ್ನು 5 ಎಂದು ಬರೆದಿರುವ ಹಳದಿ ಪಟ್ಟಿಯಿಂದ ಪ್ರತಿನಿಧಿಸುವುದು. 5ನ್ನು 1ರಿಂದ ಗುಣಿಸಿದಾಗ 5ಕ್ಕೆ ಸಮ. ಈ ಪಟ್ಟಿಯನ್ನು ನೀಲಿ ಪಟ್ಟಿಯ ಕೆಳಗೆ ಇಡುವುದು. ಈ ರೀತಿಯಾಗಿ ಪಟ್ಟಿಗಳನ್ನು ಬಲಗಡೆ ಹೊಂದಿಸುವುದು. ಇದು 3745ರ ವಿಸ್ತರಣಾ ರೂಪವು. ಇದು 3000 ಪ್ಲಸ್ 700 ಪ್ಲಸ್ 40 ಪ್ಲಸ್ 5 ಆಗಿದೆ. ಮೂರನೇ ಹಂತ, ಸ್ಥಾನಬೆಲೆ ಪಟ್ಟಿಗಳನ್ನು ಪುನರ್ಜೋಡಣೆ ಮಾಡುವುದು. ಹಸಿರು ಪಟ್ಟಿಯನ್ನು ಕೆಂಪು ಪಟ್ಟಿಯ ಮೇಲೆ, ನೀಲಿ ಪಟ್ಟಿಯನ್ನು ಹಸಿರು ಪಟ್ಟಿಯ ಮೇಲೆ, ಹಳದಿ ಪಟ್ಟಿಯನ್ನು ನೀಲಿ ಪಟ್ಟಿಯ ಮೇಲೆ, ಹೀಗೆ ಎಲ್ಲವನ್ನೂ ಬಲಗಡೆ ಹೊಂದಿಸಿ ಇಡುವುದು. ಈಗ ಸಂಖ್ಯೆಯ ಸಂಕ್ಷಿಪ್ತ ರೂಪವು ಕಾಣುವುದು. ಮಕ್ಕಳಿಗೆ ಈ ಪರಿಕಲ್ಪನೆ ತಿಳಿಸಲು ಮೊದಲು ಬೇಸ್ 10ರ ಬ್ಲಾಕ್ ಅನ್ನು ಬಳಸಬೇಕು. ನಂತರ ಆಟಿಕೆ ಹಣ ಅಥವಾ ಅಬ್ಯಾಕಸ್ನಲ್ಲಿ ಈ 3 ಹಂತಗಳನ್ನು ತಿಳಿಸುವುದು. ಮಕ್ಕಳಿಗೆ ತೋರಿಸಿ ಸಂಖ್ಯೆಗಳ ವಿಸ್ತರಣಾ ರೂಪವನ್ನು ಚೌಕಳಿ ಹಾಳೆಯಲ್ಲಿ ಸಾಂಕೇತಿಕವಾಗಿ ಹೇಗೆ ಬರೆಯುವುದೆಂಬುದು. ಮಕ್ಕಳು ಈಗ 2 ಸಂಖ್ಯೆಗಳನ್ನು ಹೋಲಿಸಬಹುದು. ಇದರಲ್ಲಿ ಯಾವುದು ದೊಡ್ಡದೆಂದು. 2365 ಮತ್ತು 2356. ಇವೆರಡರಲ್ಲಿ ಬಿಡಿ, 10, 100 ಹಾಗೂ 1000ದ ಸ್ಥಾನಗಳಲ್ಲಿ ಮಕ್ಕಳು ಬರೆಯಲಿ. ಹೋಲಿಕೆ ಮಾಡಲು ಗರಿಷ್ಠ ಸ್ಥಾನದಿಂದ ಪ್ರಾರಂಭಿಸಬೇಕೆಂದು ಮಕ್ಕಳಿಗೆ ನೆನಪಿಸುವುದು. 2 ಸಂಖ್ಯೆಗಳಲ್ಲಿನ ಸಾವಿರಗಳನ್ನು ಹೋಲಿಸಿದಾಗ ಅವು ಎರಡೂ ಸಮನಾಗಿದ್ದು ಅವುಗಳ ಮುಖಬೆಲೆಯೂ ಅದೇ ಆಗಿರುವುದರಿಂದ ಅವುಗಳಿಗೆ ಗೆರೆ ಎಳೆಯುವುದು. 100ರ ಸ್ಥಾನದಲ್ಲಿನ 2 ಸಂಖ್ಯೆಗಳನ್ನು ಹೋಲಿಸಿದಾಗ ಅವು ಸಮನಾಗಿರುವುದರಿಂದ ಅವುಗಳಿಗೆ ಗೆರೆ ಎಳೆಯುವುದು. ಈಗ 10ರ ಸ್ಥಾನದಲ್ಲಿನ 2 ಸಂಖ್ಯೆಗಳ ಅಂಕಿಗಳನ್ನು ಹೋಲಿಸಿದಾಗ 2365ರಲ್ಲಿ 2355ಕ್ಕಿಂತ 1 10 ಹೆಚ್ಚಿದೆ. ಈಗ ಮುಂದೆ ಹೋಲಿಸುವ ಅವಶ್ಯಕತೆಯಿಲ್ಲ. 2356ಕ್ಕಿಂತ 2365 ದೊಡ್ಡ ಸಂಖ್ಯೆ. ಅಭ್ಯಾಸಕ್ಕಾಗಿ ಮಕ್ಕಳು ಗಣಿತ ಕಿಟ್ನಲ್ಲಿನ ಕಲಿಕೋಪಕರಣಗಳನ್ನು ಬಳಸಿ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಪ್ರಾರಂಭಿಸಬಹುದು. ನಂತರ ನೋಟ್ಬುಕ್ನಲ್ಲಿ ಲೆಕ್ಕಗಳನ್ನು ಮಾಡಬಹುದು. ಮಕ್ಕಳು ಗುಂಪುಗಳಲ್ಲಿ ಭಾಗಿಯಾಗಿ ಸಹ ಕಲಿಕೆಯ ಮೂಲಕ ವೇಗವಾಗಿ ಕಲಿಯುತ್ತಾರೆ ಮತ್ತು ಯಾವುದೇ ಸಮಸ್ಯೆಯನ್ನು ವಿಶ್ವಾಸದಿಂದ ಬಿಡಿಸುತ್ತಾರೆ.